ಯಾವನೋ ಇಂಟೆನ್ಷನಲಿ ಇವರನ್ನು ತೊಂದರೆ ಕೊಡಬೇಕು ಅಂತ ಹಠಕ್ಕೆ ಬಿದ್ದು ಮಾಡ್ದ ಅಂದಾಗ ಬೆಳೆಯುವ ಛಲ ಇನ್ನಷ್ಟು ಜಾಸ್ತಿ ಆಗಬೇಕಂತೆ. ಅದೇ ಆ್ಯಟಿಟ್ಯೂಡ್ ಇರಬೇಕಂತೆ. ನನ್ನ ರಾಮೇಶ್ವರಂ ಕೆಫೆ ಬಗ್ಗೆ ನನಗಿರುವ ಅಭಿಮಾನ ಗೆಲ್ಲುತ್ತಾ, ನೋಡೇ ಬಿಡೋಣ ಅಂತ ನಿಂತ್ಕೊಂಡ್ರು. ನಿಮ್ಮ ದುಷ್ಟು ಬುದ್ಧಿ ಗೆಲ್ಲುತ್ತಾ, ನನ್ನ ಹಠ ಗೆಲ್ಲುತ್ತಾ, ನನ್ನ ಛಲ ಗೆಲ್ಲುತ್ತಾ ಅಂತ ಹೇಳ್ತಾ ಇದ್ದೀನಿ ಕೇಳ್ರಿ. ಅವೆಲ್ಲ ಯಾವ ಭಯನೂ ಇಟ್ಕೋಬೇಡ್ರಿ. ಆ ರಾಮೇಶ್ವರಂ ಕೆಫೆ ಬೆಂಗಳೂರಿನ ಹೆಮ್ಮೆ, ರಾಜ್ಯದ ಹೆಮ್ಮೆ ಅದು. ಆಮೇಲೆ ಏನು ಸುಮ್ಮನೆ ಕಟ್ಟಿದ್ದಲ್ಲ ರೀ ರಾಮೇಶ್ವರಂ ಕೆಫೆ, ಅದೊಂದು ಕನಸದು. ರೋಡ್ ಬೀದಿಲಿ ದೋಸೆ ಹಾಕಿದಾರೆ ಅವ್ರು, ಗೊತ್ತಾ? ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ರಾಮೇಶ್ವರಂ ಕೆಫೆ, ಕುಂದಲಹಳ್ಳಿ. 6 ದಿನ ಆಯ್ತಲ್ಲ ಬಾಂಬ್ ಬ್ಲಾಸ್ಟ್ ಆಗಿ. ಯಾವನೋ ಬಂದ, ಬಾಂಬ್ ಬಿಟ್ಟ, ಹೋದ, ಬ್ಲಾಸ್ಟ್ ಆಗೋಯ್ತು. ಅದೇ ನಾನು ಒಂದು ವಿಡಿಯೋ ಮಾಡಿದ್ದೆ, ರವೆ ಇಡ್ಲಿ ತಿಂದ ಬಾಂಬ್ ಬಿಟ್ಟು ಹೋದ ಅಂತ. ಬಿಡಿ, ಅವನಿಟ್ಟ, ಅವನು ಹೋದ, ಅವನ ಖುಷಿ, ಅವನ ಉದ್ದೇಶ ಏನಿತ್ತು, ಅಲ್ಲಿಗೆ ತಂದು ಯಾಕೆ ಇಟ್ನೋ. ಅದೆಲ್ಲದರ ಆಚೆ ನಾವು ನೋಡಬೇಕಾಗಿದ್ದು ಯಾರ ದಿನದಲ್ಲಿ ರಾಮೇಶ್ವರಂ ಕೆಫೆಯ ಮಾಲೀಕರಿರಬಹುದು, ಸಿಬ್ಬಂದಿ ಇರಬಹುದು, ಅಥವಾ ಅದಕ್ಕೆ ಸಂಬಂಧಪಟ್ಟವ್ರು ಇರ್ಬೋದು, ಅದನ್ನು ಹ್ಯಾಂಡಲ್ ಮಾಡಿದ ರೀತಿ ಇದೆಯಲ್ಲ, ಅಮೇಝಿಂಗ್ ಬಿಡ್ರಿ. ರಾಘವೇಂದ್ರ ರಾವ್ ಅವ್ರಿಗೆ ನಿಜ ಬಿಗ್ ಸಲ್ಯೂಟ್. ಏನು ರೀ, ಅವರು ಅವ್ರ ವೈಫ್ ದಿವ್ಯಾ ಇಬ್ಬರು ಅವ್ರು ಮಾತಾಡೋದನ್ನು ನೋಡಿದಾಗ ಅನಿಸುತ್ತೆ, ಏನು ಒಂದು ಚೂರು ಪ್ಯಾನಿಕ್ ಆಗಿಲ್ಲ. ಅವರು ಕಾನ್ಫಿಡೆನ್ಸ್ ಲೆವೆಲ್ ಹೆಂಗಿದೆ ಅಂತಂದರೆ, ಮಾಡ್ರೋ, ನೀವು ಮಾಡಿಬಿಟ್ಟು ಹೋದ್ರಿ. ನಿಮ್ಮ ದುಷ್ಟು ಬುದ್ಧಿ ಗೆಲ್ಲುತ್ತಾ, ನನ್ನ ಹಠ ಗೆಲ್ಲುತ್ತಾ, ನನ್ನ ಛಲ ಗೆಲ್ಲುತ್ತಾ, ನನ್ನ ತಾಕತ್ತು ಗೆಲ್ಲುತ್ತಾ, ನನ್ನ ಮೇಲೆ ನನಗಿರುವ ನಂಬಿಕೆ ಗೆಲ್ಲುತ್ತಾ, ನನ್ನ ರಾಮೇಶ್ವರಂ ಕೆಫೆ ಬಗ್ಗೆ ನನಗಿರುವ ಅಭಿಮಾನ ಗೆಲ್ಲುತ್ತಾ, ನೋಡೇ ಬಿಡೋಣ ಅಂತ ನಿಂತ್ಕೊಂಡ್ರು ಅವರು. 6 ದಿನದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗಿ ಈ ವಿಶ್ವದ ಗಮನ ಸೆಳೆದಂತಹ ಒಂದು ರಾಮೇಶ್ವರಂ ಕೆಫೆಯ ಒಂದು ಬ್ರ್ಯಾಂಚು ನೋಡ್ತಾ ಬಿಡ್ರಿ. ಏನು ಎಲ್ಲ ಹೆಂಗೆ ಯೋಚನೆ ಮಾಡಿರ್ತಾರೆ ಅಂತಂದರೆ, ಗುರು ಇದಿನ್ನೂ ರಿಕವರ್ ಆಗೋಕ್ಕೆ ಟೈಮ್ ಬೇಕು, ಅವ್ರು ಭಯ ಬಿದ್ದುಬಿಟ್ಟಿರ್ತಾರೆ, ಉಳಿದ ಬ್ರ್ಯಾಂಚ್ಗಳಲ್ಲಿ ಸ್ವಲ್ಪ ಅಲರ್ಟ್ ಆಗಿಬಿಡ್ತಾರೆ. ತಲೆ ಕೆಡ್ಸ್ಕೊಂಡಿಲ್ಲ. ಯಾಕೆ ತಲೆ ಕೆಡ್ಸ್ಕೊಂಡಿಲ್ಲ ಅಂತಂದರೆ, ಯಾವನೋ ಇಂಟೆನ್ಷನಲಿ ಇವರನ್ನು ತೊಂದರೆ ಕೊಡಬೇಕು ಅಂತ ಹಠಕ್ಕೆ ಬಿದ್ದು ಮಾಡ್ದ ಅಂದಾಗ ಬೆಳೆಯುವ ಛಲ ಇನ್ನಷ್ಟು ಜಾಸ್ತಿ ಆಗಬೇಕಂತೆ. ಅದೇ ಆ್ಯಟಿಟ್ಯೂಡ್ ಇರಬೇಕಂತೆ. ಅದೇ ಹೇಳೋದು, ರಾಘವೇಂದ್ರ ರಾವ್ ಅವರು ಮಾತಾಡಬೇಕಾದ್ರೆ ಏನು ಕಾನ್ಫಿಡೆಂಟಾಗಿ ಮಾತಾಡ್ತಾರೆ ಅಂತಂದರೆ, ಇಲ್ಲ ಸರ್, ಕಷ್ಟಪಟ್ಟು ಕಟ್ಟಿದ್ದೀವಿ, ಇಲ್ಲಿರೋದು ಕೆಲಸಗಾರರಲ್ಲ, ಇವ್ರನ್ನೆಲ್ಲ ನಾವು ಅಣ್ಣ ತಮ್ಮಂದ್ರ ಥರ ನೋಡ್ಕೋತಾ ಇದ್ದೀವಿ. ಇಲ್ಲಿಗೆ ಬರುವ ಪ್ರತಿಯೊಬ್ಬ ಎಂಪ್ಲಾಯಿನೂ, ಪ್ರತಿಯೊಬ್ಬ ನಮ್ಮ ಕುಟುಂಬದ ಸದಸ್ಯನೂ ಅವನ್ನ ಹೇಗೆ ಅಂತಂದರೆ, ಅವನ ಸುಖ ದುಃಖ ಎಲ್ಲದರಲ್ಲೂ ನಾವು ಅಷ್ಟು ಚೆನ್ನಾಗಿ ಭಾಗಿಯಾಗ್ತೀವಿ. ಏನು ಕಾನ್ಫಿಡೆಂಟಾಗಿ ಮಾತಾಡ್ತಾರೆ ರೀ. 6 ದಿನಕ್ಕೆ ಮನುಷ್ಯ ರೆಡಿ ಮಾಡಿಸಿ, ಮತ್ತೆ ಇವತ್ತು ಆಲ್ರೆಡಿ ಇನಾಗ್ರೇಷನ್ ಮಾಡಾಗೈತೆ, ರೀಲಾಂಚ್ ಆಗೋಗೋಯ್ತು. ಏನು ಬೆಳಗ್ಗೆ 6:30ಗೆ ನ್ಯಾಷನಲ್ ಆ್ಯಂಥಮ್ ಆಗಿದೆ ಕೆಫೆ ಎದುರುಗಡೆ. ಹೋಮ ಹವನ ಜೋರಾಗಿ ಮಾಡಿದ್ದಾರೆ. ಅಬ್ದುಲ್ ಕಲಾಂ ಅವ್ರನ್ನ ಆದರ್ಶ ಅಂತ ಇಟ್ಕೊಂಡು ರಾಮೇಶ್ವರಂ ಕೆಫೆ ಅಂತ ಇಟ್ಟಿರೋದು ನಾನು. ಯಾಕಂದರೆ ಅಬ್ದುಲ್ ಕಲಾಂ ಅವ್ರು ಹುಟ್ಟಿದ್ದು ರಾಮೇಶ್ವರಂ ಅಲ್ಲ, ಅದಕ್ಕೋಸ್ಕರ ರಾಮೇಶ್ವರಂ ಕೆಫೆ ಅಂತ ಹೆಸರಿಟ್ಟವನು ನಾನು. ಇದಕ್ಕೆಲ್ಲ ಭಯ ಬೀಳ್ತೀನ? ಆಮೇಲೆ ಕೆಲವರು ಹೇಳ್ತಾಯಿದ್ರು, ಹಿಂಗೆಲ್ಲ ಆಗ್ಬಿಟ್ರೆ ಬೇರೆ ರಾಮೇಶ್ವರಂ ಕೆಫೆಗೆ ಯಾರು ಹೋಗಲ್ಲ. ಮತ್ತೆ ಹೇಳ್ತಾ ಇದ್ದೀನಿ ಕೇಳ್ರಿ, ಅವೆಲ್ಲ ಯಾವ ಭಯನೂ ಇಟ್ಕೋಬೇಡ್ರಿ. ಆ ರಾಮೇಶ್ವರಂ ಕೆಫೆ ಬೆಂಗಳೂರಿನ ಹೆಮ್ಮೆ, ರಾಜ್ಯದ ಹೆಮ್ಮೆ ಅದು. ನಾನು ಹೇಳ್ತೀನಿ ಕೇಳಿ. ಕೆಲವೊಂದು ನಾನು ಇವಾಗ ಮಂಜುಗೆ ಒಂದು ವೀಡಿಯೋ ಮಾಡೋತ್ತಿಗೂ ಸ್ಪೀಡ್ ನ್ಯೂಸ್ಗೆ ನಾನು ಅದನ್ನೇ ಹೇಳ್ತಾ ಇದ್ದೆ. ಮಂಜು, ಕೆಲವೊಂದಕ್ಕೆ ಅದನ್ನು ಬ್ರ್ಯಾಂಡ್ ಪ್ರಮೋಷನ್ ಅನ್ಕೋಬಾರ್ದು, ಬ್ರ್ಯಾಂಡಿಗೇನೋ ನಾವೇನೋ ಪುಷ್ ಮಾಡ್ತಿದ್ದೀವಿ ಅಂತ ಅನ್ಕೋಬಾರ್ದು. ಅದನ್ನೆಲ್ಲ ಸೈಡಲ್ಲಿ ಇಟ್ಬಿಡೋಣ. ಕೆಲವೊಂದು ಕರ್ನಾಟಕದ ಹೆಮ್ಮೆ ಅದು, ಅವುಗಳ ಬಗ್ಗೆ ಮಾತಾಡ್ಬೇಕು ನಾವು. ಅದು ಪ್ರಮೋಷನ್ ಅಲ್ಲ, ಅದು ನಮ್ಮದು ಪ್ರೈಡ್, ನಮ್ಮದು. ಮಾತಾಡ್ಬೇಕು ರಾಮೇಶ್ವರಂ ಕೆಫೆ ಬಗ್ಗೆ. ಯಾರ್ಯಾರ ಬಗ್ಗೆನೋ ಯಾವುದೋ ಲಂಚ ತಿನ್ನೋ ಪೊಲಿಟಿಷನ್ನು, ದೇಶಭಕ್ತಿ ಇಲ್ದಿರೋ ಪೊಲಿಟಿಷನ್ಗಳು, ಹೊಡ್ಕೊಂಡು ತಿನ್ನೋ ಅಧಿಕಾರಿಗಳು, ಯಾವುದೋ ರೌಡಿ, ಯಾವುದೋ ಟೆರ್ರಿಸ್ಟ್ ಬಗ್ಗೆ ಮಾತಾಡ್ತೀವಿ. ಬನ್ನಿರಿ ಮಾತಾಡೋಣ. ನಮ್ಮ ರಾಮೇಶ್ವರಂ ಕೆಫೆ ನಮ್ಮ ಹೆಮ್ಮೆ. ಜನ ಪ್ಯಾನಿಕ್ ಆಗಿಬಿಡ್ರಿ. ರಾಮೇಶ್ವರಂ ಕೆಫೆ ಕಂಡ್ರೆ ದಯವಿಟ್ಟು ಹೋಗ್ರಿ, ತಿನ್ನಿರಿ. ರುಚಿಯಾದ ದೋಸೆ, ಇಡ್ಲಿ. ನಾನು ಹೋಗಿದ್ದೀನಪ್ಪ, ನಾನು ಅಲ್ಲಿ ಹೋಗಿಲ್ಲ, ರಾಜಾಜಿನಗರಲ್ಲಿ ಹೋಗಿದ್ದೀನಿ. ಆ ಒರಾಯನ್ ಮಾಲ್ ಪಕ್ಕ ಎಂಜಾಯ್ ಮಾಡಿದ್ದೆ ನಾನು. ಟೇಸ್ಟ್ ವೆರೈಟಿ ಎಂಜಾಯ್ ಮಾಡಿದ್ದೆ. ಸಕ್ಕತ್ತಾಗಿರುತ್ತೆ ಟೇಸ್ಟ್, ಎರಡನೇ ಮಾತೇ ಇಲ್ಲ. ಹೋಗ್ರಿ, ನಮ್ಮ ಹೆಮ್ಮೆ ರೀ ಅದು. ಚೆನ್ನಾಗಿರಲ್ಲ, ಏನು ಫುಡ್ ಚೆನ್ನಾಗಿಲ್ಲ ಅಂತಂದರೆ ಬೇರೆ ಮಾತೆ. ಸೂಪರಾಗಿರುತ್ತೆ ಟೇಸ್ಟ್, ನೋ ಡೌಟ್. ಆಮೇಲೆ ಕೆಲವೊಂದು ಸಲ ಏನು ಗೊತ್ತಾ, ಈ ಟೇಸ್ಟು ಇದು ಅದು ಎಲ್ಲ ಸೈಡಿಗೆ ಇಟ್ಬಿಟ್ರೆ, ಈ ರಾಘವೇಂದ್ರ ರಾವ್ ಅವರ ಒಂದು ವೆಂಚರ್ ಏನಿದೆ ಅಲ್ಲ ರಾಮೇಶ್ವರಂ ಕೆಫೆ, ಅಲ್ಲಿಗೆ ಹೋದ್ರೆ ಒಂದು ಪಾಸಿಟಿವ್ ವೈಬ್ ರೀ.
ಅವ್ರಿಗಿರೋ ಆ ಪಾಸಿಟಿವಿಟಿ ಆ ಜಾಗದಲ್ಲೂ ಇದೆ. ಹೆಂಗ್ರಿ ಒಬ್ಬ ಮನುಷ್ಯ 6 ದಿನದಲ್ಲಿ ಹಿಂಗೆ ತಾಜ್ ಮೇಲೆ ಅಟ್ಯಾಕ್ ಆದಾಗ ಟಾಟಾ ಅವ್ರಿಗೂ ಇದೇ ಜೋಶ್ ಇತ್ತು. ಇದೇ ಇದ್ರಲ್ಲಿ ಮಾಡಿದ್ರು ಅವರು ಟಾಟಾನ ಮತ್ತೆ ರೀಬಿಲ್ಟ್ ಅದು ಎಲ್ಲೆಲ್ಲಿ ಡ್ಯಾಮೇಜ್ ಆಗಿತ್ತು ಅದನ್ನ ಮತ್ತೆ ರೆಡಿ ಮಾಡಿ ಇದೇ ಹುರುಪಲ್ಲಿ ಮಾಡಿದರು. ನೋಡಿ 6 ಡೇಸಲ್ಲಿ ಮನುಷ್ಯ ಮತ್ತೆ ಎಲ್ಲ ಏನೇನು ಮಾಡಿಸ್ಬೇಕು ಎಲ್ಲ ರೆಡಿ ಮಾಡಿಸಿ, ಏನೇನು ಡ್ಯಾಮೇಜ್ ಆಗಿತ್ತು ಎಲ್ಲ ಪಟ 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 ರೆಡಿ ಮಾಡಿಸಿ, ಮತ್ತೆ ಆ ಸ್ಟಾಫ್ಗೆ ಮತ್ತೆ ಹುರಿದುಂಬಿಸಿ, ಅವ್ರು ಪ್ಯಾನಿಕ್ ಆಗದಿರೋಂಗೆ ಅವ್ರಿಗೆ ಧೈರ್ಯ ತುಂಬಿ ರೆಡಿ ಮಾಡಿ ಅವರೇ ಖುದ್ದಾಗಿ ನಿಂತೆ ನಾವು ರೆಡಿ ಇದ್ದೀವಿ, ಬನ್ನಿರಿ ಬನ್ನಿ ತಿನ್ನಿ, ನಾವಿದ್ದೀವಿ, ನಿಮ್ಮ ಸೇವೆಗೆ ನಾವು ರೆಡಿ ಇದ್ದೀವಿ. ಏನು ಬರೀ ಬಿಸ್ನೆಸ್ಸೇ ಮಾಡ್ತಿಲ್ಲ ರೀ, ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಗಂಡ ಹೆಂಡತಿ, ಹೇಳ್ಕೊಳ್ಳಲ್ಲ, ಸುಮಾರು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಏನು ಸುಮ್ಮನೆ ಕಟ್ಟಿದ್ದಲ್ಲ ರೀ ರಾಮೇಶ್ವರಂ ಕೆಫೆ, ಅದೊಂದು ಕನಸದು. ರೋಡ್ ಬೀದಿಲಿ ದೋಸೆ ಹಾಕಿದ್ದಾರೆ ಅವ್ರು ಗೊತ್ತಾ, ಅದೆಲ್ಲ ದಾಟಿ ಇವಾಗ ಅದು ರಾಮೇಶ್ವರಂ ಕೆಫೆ ಆಗಿರೋದು. ಹಾಗಾಗಿ ನೋಡಿ ಇಲ್ಲಿ ಗೆದ್ದಿದ್ದು ಯಾರು, ನನಗೆ ಯೋಚನೆ ಬರ್ತಾ ಇರೋದು, ಅದು ಯಾವನ್ ಗೆದ್ದ, ಬಾಂಬ್ ಇಟ್ಟವನ್ ಗೆದ್ನ, ಎಲ್ಲಿ ಇಟ್ಟು ಹೋದ್ನಲ್ಲ ಆ ಜಾಗದವನ್ ಗೆದ್ನ, ಗೆದ್ದಿದ್ದ ರಾಮೇಶ್ವರಂ ಕೆಫೆ ಮಾಲೀಕರು. ಚಕ್ರವರ್ತಿ ಸೂಲಿಬೆಲೆ ಅವರು ಪೋಸ್ಟ್ ಹಾಕ್ತಾ ಇದ್ರು, ನೀವು ಹೆದರಿಸಿದ ಕೂಡಲೇ ಹೆದರಲ್ಲ, ಮತ್ತೆ ರೆಡಿ ಆಗ್ತಿದೆ ರಾಮೇಶ್ವರಂ ಕೆಫೆ, ಮತ್ತೆ ಶುರು ಆಗ್ತಿದೆ ಅಂತ. ಕರೆಕ್ಟ್, ಹೆದರಿಸಿದ್ರೆ ಹೆದರಬಾರ್ದ್ರಿ, ಭಯ ಹುಟ್ಟಿಸ್ಬೇಕೇ, ಇವನು ತಲೆನೇ ಕೆಡ್ಸ್ಕೊಳ್ಳಲ್ಲ ಗುರು, ಇವನಿಗೆ ತೊಂದರೆ ಕೊಟ್ಟು ಏನಾಗಬೇಕು, ಬಡ ಬಿಟ್ಬಿಡಿ ಇವನ್ನ ಅನಿಸ್ಬೇಕು, ಹಂಗಿರ್ಬೇಕು ತಾಕತ್ತು. ಅದು ರಾಘವೇಂದ್ರ ರಾವ್ ಅವರ ಮತ್ತು ದಿವ್ಯಾ ರಾಘವೇಂದ್ರ ಅವರ ತಾಕತ್ತು. ನಿಜವಾಗ್ಲೂ ನಾನು ಭಾಳ ದೊಡ್ಡ ಫ್ಯಾನ್ ಆಗ್ಬಿಟ್ನಪ್ಪ ಇವರಿಬ್ಬರಿಗೆ. ಖುಷಿ ಆಯ್ತು ಇವತ್ತು ಅದೆಲ್ಲ ನೋಡ್ತಾ ಇದ್ದಾಗ, ಜ್ಯೋತಿ ಬೆಳಗಿಸಿ ಎಲ್ಲ ಹೋಮ ಹವನಗಳ ಪೂಜೆಗಳ ವಿಜುವಲ್ಸ್ನೆಲ್ಲ ನೋಡಿದಾಗ ಖುಷಿ ಆಯ್ತಾ. ಸೂಪರ್ ಅದ್ಭುತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಹ್ಯಾಟ್ಸ್ ಆಫ್ ನಿಮಗೆ, ಒಳ್ಳೆಯದಾಗಲಿ. ರಾಮೇಶ್ವರಂ ಕೆಫೆಯ 100 ಬ್ರಾಂಚ್ಗಳಾಗಲಿ ರೀ, ಇಡೀ ಇಂಡಿಯಾದಲ್ಲಿ 1000 ಬ್ರಾಂಚ್ಗಳಾಗಲಿ, ದೇಶದ ವಿದೇಶದಲ್ಲೂ ಆಗಲಿ ಬ್ರಾಂಚ್. ನಾವು ಹೆಮ್ಮೆಯಿಂದ ಎಲ್ಲೋ ಯಾವುದೋ ದುಬೈಗೆ ಹೋದಾಗಲೋ ಇನ್ನೆಲ್ಲೋ ಯಾವುದೋ ರಾಷ್ಟ್ರಕ್ಕೆ ಹೋದಾಗಲೂ ಅಲ್ಲೂ ರಾಮೇಶ್ವರಂ ಕೆಫೆನ ಹುಡ್ಕೊಂಡು ಹೋಗಿ ತಿನ್ನಂಗಾಗಲಿ, ಅದು ನಮ್ಮ ಆಸೆ. ಯಾಕಂದರೆ ರಾಮೇಶ್ವರಂ ಕೆಫೆ ಬರೀ ರಾಮೇಶ್ವರಂ ಕೆಫೆ ಅಲ್ಲ, ಅದು ಬೆಂಗಳೂರಿನ ಹೆಮ್ಮೆ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಮತ್ತೆ ಸಿಗ್ತೀನಿ, ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.